ಬಾಹ್ಯಾಕಾಶದಲ್ಲಿ ಸಿಲುಕಿಕೊಂಡಿರುವಂತಹ ಗಗನಯಾತ್ರಿ ಈ ಸುನೀತಾ ವಿಲಿಯಮ್ಸ್ ಇದಾರಲ್ಲ, ಅವರನ್ನ ಭೂಮಿಗೆ ವಾಪಸ್ ಕರೆತರುವಂತಹ ಪ್ರಯತ್ನಗಳು ಮುಂದುವರಿತಾ ಇದೆ. ಅದರ ಮುಂದುವರೆದ ಭಾಗವಾಗಿಯೇ ಇವತ್ತು ಬಾಹ್ಯಾಕಾಶಕ್ಕೆ ಸ್ಪೇಸ್ ಎಕ್ಸ್ನ ಫಾಲ್ಕನ್ 9 ರಾಕೆಟ್ ಅನ್ನ ಉಡಾವಣೆ ಮಾಡಲಾಗಿದೆ. ಭಾರತೀಯ ಕಾಲಮಾನದ ಪ್ರಕಾರ ಬೆಳಗ್ಗೆ 4:33 ಈ ರಾಕೆಟ್ ಉಡಾವಣೆ ಆಗಿರುವಂಥದ್ದು. 4 ಹೊಸ ಗಗನಯಾತ್ರಿಗಳಿರುವಂತಹ ಫಾಲ್ಕನ್ 9 ರಾಕೆಟ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿರುವಂತಹ ಸುನೀತಾ ಅವರು ಬುಧವಾರದವರೆಗೂ ಮುನ್ನ ವಾಪಸ್ ಬರುವಂತಹ ನಿರೀಕ್ಷೆಯನ್ನ ಈ ರಾಕೆಟ್ ಉಡಾವಣೆಗೂ ಮೊದಲು ವಿಜ್ಞಾನಿಗಳು ಇಟ್ಕೊಂಡಿರುವಂಥದ್ದು. ಕಳೆದ ಜೂನ್ 5ರಂದು ಅಮೆರಿಕ ಮೂಲದ ಬುಚ್ ವಿಲ್ಮೋರ್ ಜೊತೆಗೆ ಸುನೀತಾ ಗಗನಯಾನವನ್ನು ಕೈಗೊಂಡಿದ್ರು. ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಇಷ್ಟೊತ್ತಿಗಾಗಲೇ ಅವರು ಭೂಮಿಗೆ ವಾಪಸ್ ಆಗಬೇಕಿತ್ತು. ಜೂನ್ 6ರಂದು ಕ್ಯಾಪ್ಸ್ಯೂಲ್ ಬಾಹ್ಯಾಕಾಶ ನಿಲ್ದಾಣವನ್ನು ತಲುಪಿದೆ. 5 ಈ ಥ್ರಸ್ಟರ್ಗಳಲ್ಲಿ ದೋಷ ಕಂಡು ಬಂದಿದೆ. ಹಾಗಾಗಿಯೇ ಗಗನನೌಕೆಯಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿದ್ದು ಅವರಿಬ್ಬರೂ ಕೂಡ ಬಾಹ್ಯಾಕಾಶ ನಿಲ್ದಾಣದಲ್ಲಿಯೇ ಉಳಿದುಕೊಳ್ಳಲೇಬೇಕಾದಂತಹ ಪರಿಸ್ಥಿತಿ ಎದುರಾಗಿತ್ತು. ಗಗನನೌಕೆಯಲ್ಲಿ ಉಂಟಾದಂತಹ ಸಣ್ಣ ಹೀಲಿಯಂ ಸಿಸ್ಟಮ್ ಸೋರಿಕೆಯಿಂದಾಗಿ ಭೂಮಿಗೆ ಮರಳೋದು ತುಂಬ ವಿಳಂಬವಾಗಿದೆ. ನೌಕೆಯಲ್ಲಿ 45 ದಿನಗಳಿಗಾಗುವಷ್ಟು ಇಂಧನ ಇದ್ದು ಹೆಚ್ಚಿನ ಪ್ರಮಾಣದಲ್ಲಿ ಇಂಧನ ಸೋರಿಕೆಯಾದರೆ ಮುಂದೆ ಅಪಾಯ ಸಂಭವಿಸುವಂತಹ ಸಾಧ್ಯತೆ ಇದೆ. ಹಾಗಾಗಿ ಈ ರಾಕೆಟ್ ಉಡಾವಣೆಯ ಮೂಲಕ ಅವರನ್ನು ಭೂಮಿಗೆ ಕರೆತರುವಂತಹ ಪ್ರಯತ್ನಕ್ಕೆ ಈಗ ಕೈ ಹಾಕಿರುವಂಥದ್ದು. ಈ ಮೂಲಕ ಬಾಹ್ಯಾಕಾಶದಲ್ಲಿ ಸಿಲುಕಿಕೊಂಡಿರುವಂತಹ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಅವರನ್ನು ಭೂಮಿಗೆ ಕರೆತರುವಂತಹ ಪ್ರಯತ್ನ ಮುಂದುವರೆದಿದೆ.